ಕಮರ್ಷಿಯಲ್ ಸಿಲಿಂಡರ್ನ ಜೊತೆಗೆ CNG ಗ್ಯಾಸ್ ಸ್ಟೇಷನ್ನಲ್ಲೂ ಕೂಡ ಸಮಸ್ಯೆಗಳಾಗಿದೆ. CNG ಗ್ಯಾಸ್ ಸಿಗದೆ ವಾಹನ ಸವಾರರು ಒದ್ದಾಡ್ತಾ ಇರೋದು. LPG ಆಟೋಗಳು LPG ಸಿಗ್ತಿಲ್ಲ ಅಂತ, ಕ್ಯಾಬ್ಗಳು CNG ಸಿಗ್ತಿಲ್ಲ ಅಂತ. CNG ಗ್ಯಾಸ್ ಸ್ಟೇಷನ್ಸು ನೋ ಸ್ಟಾಕ್ ಅನ್ನುವಂಥ ಬೋರ್ಡನ್ನು ಹಾಕಿ ಕ್ಲೋಸ್ ಆಗಿದ್ದಾವೆ. LPG ಆಟೋ LPG ಆ ಪೆಟ್ರೋಲ್ ಬಂಕ್ಗಳ ಸ್ಥಿತಿಯೂ ಕೂಡ ಗ್ಯಾಸ್ ಸ್ಟೇಷನ್ಗಳ ಸ್ಥಿತಿಯೂ ಹಾಗೇನೆ. 4-5 ದಿನದಿಂದ ನಮಗೆ ಗ್ಯಾಸ್ ಸಿಗ್ತಿಲ್ಲ, CNG ಸಿಗ್ತಿಲ್ಲ. ಸಾಲ ಮಾಡಿ ಆಟೋ ಖರೀದಿ ಮಾಡಿದ್ದೀವಿ, ಕ್ಯಾಬ್ ಖರೀದಿ ಮಾಡಿದ್ದೀವಿ. ನಾವು 4 ದಿನ 5 ದಿನ 1 ವಾರ ನಿಂತರೆ ನಮ್ಮ ವಾಹನಗಳು EMI ಕಟ್ಟೋದು ಹೇಗೆ, ಬದುಕು ಸಾಗಿಸೋದು ಹೇಗೆ ಅನ್ನೋ ಪ್ರಶ್ನೆಯನ್ನು ಆಟೋ ಚಾಲಕರು ಮತ್ತು ಕ್ಯಾಬ್ ಚಾಲಕರು ಕೇಳ್ತಿದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಸಿಗದೆ ಒಂದು ಕಡೆ ಹೋಟೆಲ್ನವರು ಸಂಕಷ್ಟಕ್ಕೆ ಈಡಾಗಿದ್ದರೆ, ಇನ್ನೊಂದು ಕಡೆ LPG ಗ್ಯಾಸ್ ಸ್ಟೇಷನ್ಗಳು ಕ್ಲೋಸ್ ಆಗಿರೋದ್ರಿಂದ ಆಟೋ ಚಾಲಕರು ಕೂಡ ಈಗ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ನಾವೀಗ ಬಸವೇಶ್ವರ ನಗರದಲ್ಲಿರುವಂಥ NAB LPG ಗ್ಯಾಸ್ ಸ್ಟೇಷನ್ ಏನಿದೆ ಅದರ ಮುಂಭಾಗದಲ್ಲಿದ್ದೀವಿ. ಇಲ್ಲಿ ನೋಡ್ಬೋದು ನೀವು, ನೋ ಸ್ಟಾಕ್ ಗ್ಯಾಸ್ ಅನ್ನುವಂಥ ಬೋರ್ಡ್ಗಳನ್ನು ಹಾಕಿ ಕಳೆದ 3 ದಿನಗಳಿಂದ ಈ ಗ್ಯಾಸ್ ಸ್ಟೇಷನನ್ನು ಕ್ಲೋಸ್ ಮಾಡಿ ಹೋಗಿದ್ದಾರೆ. ಇದರಿಂದ ಆಟೋ ಚಾಲಕರು ಕೂಡ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಇಲ್ಲಿ ಈಗ ಗ್ಯಾಸ್ ತುಂಬಿಸಲಿಕ್ಕೆ ಬಂದಿರುವಂಥ ಒಂದು ಆಟೋ ಚಾಲಕರಿದ್ದಾರೆ, ಅವರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಯಾವಾಗಿಂದ ಕ್ಲೋಸ್ ಆಗಿರೋದು ಸರ್ ಇದು ಸ್ಟೇಷನ್? ಸರ್ 3 ದಿನದಿಂದ ಸ್ಟಾಕ್ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ಟಾಕ್ ಇಲ್ಲ, ಯುದ್ಧದ ಪರಿಣಾಮದಿಂದಾಗಿ ನಮಗೆ ಸ್ಟಾಕ್ ಬರ್ತಾ ಇಲ್ಲಪ್ಪ, ಬಂದಾಗ ಬನ್ನಿ ಅಂತ ಹೇಳ್ತಿದ್ದಾರೆ. ಏನು ನಿಮಗೆಲ್ಲ ಸಮಸ್ಯೆ ಆಗ್ತಿದೆಯಲ್ಲ? ತುಂಬ ಸಮಸ್ಯೆ ಇದೆ ಸರ್. ರೇಟ್ ಕೂಡ ಜಾಸ್ತಿ ಆಗಿದೆ. ರೇಟ್ ಕೂಡ ಜಾಸ್ತಿ ಇದೆ. ಜನ ಕೇಳಿದ್ರೆ ಕೊಡೋಲ್ಲ. ನಾವೇನಪ್ಪ ಮಾಡೋ, ನಮಗೆ ಜನ ಅಲ್ಲಿ ನಮ್ಗೆ ಕೊಡೋಲ್ಲ ಅಂತ ಹೇಳ್ತಿದ್ದಾರೆ. ಕೂಲಿ ಮಾಡೋರು ನಾವು ಎಲ್ಲಿಂದ ಕೊಡೋಣ ಅಂತ ಹೇಳ್ತಿದ್ದಾರೆ ಸರ್. ಮತ್ತೀಗ ಇದು ಗ್ಯಾಸ್ ಸಿಗದೆ ಸಮಸ್ಯೆ ಆದರೆ ನಿಮ್ಮ ಗಾಡಿಗೆಲ್ಲ ಏನು ಮನೆ ನಿಲ್ಲಿಸ್ಬಿಟ್ಟು ಕೂತ್ಕೋಬೇಕಾಗುತ್ತೆ ಸರ್, ಏನು ಮಾಡೋಕ್ಕಾಗಲ್ಲ. ಆ ಥರ ಪರಿಸ್ಥಿತಿ ಆಗಿದೆ. ಈ ಮನೆಯಲ್ಲೇ ಕೂತಿರ್ಬೇಕಾಗುತ್ತೆ ಸರ್. ನಾವು ಇದು ಬಿಟ್ಟರೆ ಇನ್ನೇನು ಎಲ್ಲೂ ದುಡಿಯೋಕೆ ಕರ್ಕೊಳ್ಳಲ್ಲ ನಮ್ಮನ್ನೇ. ನಮಗೆಲ್ಲೂ ಹೋದ್ರೂ ಸಂಬಳ ಕರೆಕ್ಟಾಗಿ ಕೊಡೋಲ್ಲ. ಅದರಿಂದಾಗಿ ನಮಗೆ ತುಂಬ ಕಷ್ಟ ಆಗ್ತಾಯಿದೆ ಸರ್. EMI ಕಟ್ಟಬೇಕು ಸರ್. ತುಂಬ ಗಾಡಿದು EMI ಕಟ್ಟಬೇಕು. ತಿಂಗಳಿಗೆ 8,000 ರೂಪಾಯಿ ಬರ್ತದೆ. ಅದು ಕಟ್ಟು ಮನೆ ಜೀವನ ಮಾಡಬೇಕು. ಮತ್ತು ಗ್ಯಾಸ್ ಮನೆಗೂ ಸಿಗ್ತಾಯಿಲ್ಲ. ಕೇಳೋಕೆ ಹೋದರೆ ಇನ್ನೊಂದು ತಿಂಗಳಿರಪ್ಪ ಅಂತ ಕೇಳ್ತಾರೆ. ಮನೇಲಿ ಎಲ್ಲೂ ಗ್ಯಾಸ್ ಕೇಳಿದ್ರೆ ಯಾರು, ಮತ್ತು ಅವ್ರಿಗೆ ಇಲ್ಲ, ಇನ್ನು ಯಾರು ಕೊಡ್ತಾರೆ ಸರ್ ನಮಗೆ? ಬೇರೆಯವ್ರು ಕೇಳಿದ್ರೆ ಯಾರು ಕೊಡೋಲ್ಲ. ಅದರಿಂದಾಗಿ ತುಂಬ ಸಮಸ್ಯೆ ಆಗ್ತಾಯಿದೆ. 3 ದಿನದಿಂದ ಎಲ್ಲಿ ಸರ್ ಸಿಕ್ಕಿಲ್ಲ ಅಂದರೆ ಮನೇಲೇ ಕೂತ್ಕೋಬೇಕಾಗುತ್ತೆ ಸರ್. ಎಲ್ಲೂ ಹೋಗೋಕ್ಕಾಗಲ್ಲ. ಇನ್ನು ಯಾರೋ ನಮಗೆ ಬನ್ನಿ ಕೆಲ್ಸಕ್ಕಂತ ಯಾರೂ ಕರೆಯೋದಿಲ್ಲ. ನಮ್ಮ ಹೋಗೋಕ್ಕೂ ಆಗಲ್ಲ ಸರ್. ಇದು ಬಿಟ್ರೆ ಇದೇ ಜೀವನ. ಅದರಿಂದಾಗಿ ನಮಗೆ ತುಂಬ ಕಷ್ಟ ಆಗ್ತಾಯಿದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ, ಅಂಥ ಪರಿಸ್ಥಿತಿ ಬಂದಿದೆ. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಪ್ರವೀಣ್ ಜಮಖಂಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.